ನಾಡಿನ ಎಲ್ಲೆಡೆ ಸುಗ್ಗಿ ಸಂಭ್ರಮ. ಮಕರ ಸಂಕ್ರಾಂತಿ ಬಂದಿದೆ. ಬಿಸಿಲು ಮಳೆ ಎನ್ನದೆ ಚಳಿಯಲ್ಲೂ ರೈತರು ಬೆವರನ್ನ ಸುರಿಸಿ ತನ್ನ ಜಮೀನಿನಲ್ಲಿ ದುಡಿದು ಬೆಳೆಸಿದಂತಹ ಧಾನ್ಯ ಲಕ್ಷ್ಮಿಯನ್ನ ಮನೆ ತುಂಬಿಸಿಕೊಳ್ಳುವ ಸಂಭ್ರಮವೇ ಮಕರ ಸಂಕ್ರಾಂತಿ. ದೇಶದ ಜನತೆ ಮನೋಧರ್ಮ, ವೇಷ, ಭಾಷೆ, ಪ್ರಾಂತ್ಯಗಳಲ್ಲಿ ಭಿನ್ನವಾದರೂ ಸಾಂಸ್ಕೃತಿಕವಾಗಿ ಭಾರತೀಯರೆಲ್ಲರೂ ಒಂದೇ. ದೇಶದ ಬಹುಭಾಗದ ಜನರು ಈ ಹಬ್ಬವನ್ನ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಮಕರ ಸಂಕ್ರಾಂತಿಯನ್ನ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಪೊಂಗಲ್, ಭೋಗಿ ಹಬ್ಬ, ಎಳ್ಳಿನ ಹಬ್ಬ ಎಂದು ಕರೆಯುತ್ತಾರೆ. ಹಿಂದೂಗಳ ಸಂಪ್ರದಾಯದ ಪ್ರಕಾರ ಹೊಸ ವರ್ಷದ ಮೊದಲನೆಯ ಹಬ್ಬವಾಗಿ ಆಚರಿಸುತ್ತಾರೆ. ಹೇಳಬೇಕೆಂದರೆ ಕರ್ನಾಟಕದಲ್ಲಿ ಸಂಕ್ರಾಂತಿ ಹಬ್ಬ ಅರ್ಥಪೂರ್ಣ ಆಚರಣೆಯಲ್ಲಿ ಕಾಮಧೇನುವಿಗೆ ಪೂಜೆ ಸಲ್ಲಿಸಿ ನಂತರ ಬೆಳೆದಂತಹ ಧಾನ್ಯಗಳ ರಾಶಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಈ ಹಬ್ಬದಲ್ಲಿ ಎಳ್ಳು, ಬೆಲ್ಲ, ಕಬ್ಬು ಇತ್ಯಾದಿ ನೈಸರ್ಗಿಕ ಚೈತನ್ಯದ ಪ್ರತೀಕವಾದ ಬೆಲ್ಲ ಸ್ನೇಹದಲ್ಲಿ ಮಾಧುರ್ಯ ದ್ಯೋತಕವಾದರೆ, ಕಬ್ಬು ಸ್ವಭಾವಕ್ಕಿಂತ ಹೃದಯವಂತಿಕೆ ಮುಖ್ಯ ಎನ್ನುವುದರ ಸೂಚಕವಾಗಿದೆ. ಇನ್ನು ಕೆಲವೆಡೆ ಅರಿಶಿನ ಕುಂಕುಮ ನೀಡುವ ಸಂಪ್ರದಾಯವೂ ಇದೆ. ಹಕಿತನ ಮರೆತು ಬಾಂಧವ್ಯ ಬೆಸೆಯಲು ಸಂಸ್ಕೃತಿಯ ಬಿಂಬವನ್ನೇ ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಜನಪದ ಸೊಗಡಿನಲ್ಲಿ ಮಾನವನ ಸ್ವಭಾವದ ಸಂಕೇತವಾದ ಎಳ್ಳು, ಬೆಲ್ಲ, ಸಕ್ಕರೆ, ಅಚ್ಚು, ಕಬ್ಬಿನ ತುಂಡನ್ನ ನೀಡಿ ಸದ್ಭಾವನೆಯನ್ನ ಬೆಸೆಯುತ್ತಾರೆ. ಈ ಭಾವ ಸದಾ ಇದ್ದು ಮಾನವ ದ್ವೇಷ, ಅಸೂಯೆಯಿಂದ ದೂರ ಉಳಿದಲ್ಲಿ ನಿಜಕ್ಕೂ ಮಕರ ಸಂಕ್ರಾಂತಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಂತಾಗುತ್ತೆ. ನಾಡಿನ ಜನತೆಯ ಮನೆ ಮನೆಯಲ್ಲೂ ದಿನನಿತ್ಯ ಮಕರ ಸಂಕ್ರಾಂತಿ ಹಬ್ಬ ಆಚರಣೆಯಂತಿರುತ್ತದೆ. ಈ ದಿನಾಂಕ ಇನ್ನೊಂದು ವಿಶೇಷವೆಂದರೆ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ಜ್ಯೋತಿಯ ದರ್ಶನ ಮಾಡುವ ದಿನವೂ ಕೂಡ ಹೌದು. ಜ್ಯೋತಿ ನೋಡಿದರೆ ಮಾನವನ ಕಷ್ಟಗಳು ನೀಗುತ್ತದೆ ಎಂಬ ನಂಬಿಕೆ ಅಯ್ಯಪ್ಪ ಮಾಲಾಧಾರಿಗಳಿಗೆ. ಈ ದಿನದಂದು ಅಯ್ಯಪ್ಪ ಮಾಲಾಧಾರಿಗಳು ದೇಶದ ವಿವಿಧೆಡೆಯಿಂದ ಭಕ್ತಾದಿಗಳು ಶಬರಿಮಲೆಯಲ್ಲಿ ಅಯ್ಯಪ್ಪ ದರ್ಶನಕ್ಕಾಗಿ ನೆರೆದಿರುತ್ತಾರೆ.